ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಲ್ ಇನ್ ಒನ್ ಆರ್ಟ್ ಆ್ಯಂಡ್ ಕ್ರಿಯೇಷನ್ ಚಾನೆಲ್. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಆದರೆ ಸಾಧಿಸುವ ಛಲ ಬೇಕು. ಯಾವುದೇ ಕೆಲಸವನ್ನು ನಾವು ಶ್ರದ್ಧೆಯಿಂದ ಛಲದಿಂದ ಮಾಡಿದರೆ ಭಗವಂತನು ಪ್ರತಿಫಲ ಕೊಟ್ಟೇ ಕೊಡುತ್ತಾನೆ. ಇವತ್ತು ನಾನು ಬ್ಲೌಸ್ ಕಟ್ಟಿಂಗ್ ವಿಡಿಯೋವನ್ನು ಹಾಕಿದ್ದೀನಿ. ನೋಡಿ ಫಸ್ಟ್ ಅರ್ಧ ಇಂಚು ನಾನು ತಗೊಂಡಿದ್ದೀನಿ. ಅರ್ಧ ಇಂಚಿದು ಮಾರ್ಜಿನಿಗೋಸ್ಕರ ಕರೆಕ್ಟಾಗಿ ಲೈನ್ ಎಳ್ಕೊಳ್ಬೇಕು. ನಾನು ಕಟಿಂಗ್ ಮಾಡಿದ ರೀತಿಯಲ್ಲಿ ನೀವು ಮಾಡಿ. ನೋಡಿ, ಈ ಥರ ಬ್ಲೌಸನ್ನು ಹಿಡ್ಕೊಂಡು ಈ ಥರ ಇಟ್ಕೊಳ್ಬೇಕು. ನಾನು ಟೇಪ್ ಇಟ್ಕೊಂಡು ಮಾಡ್ತಾ ಇಲ್ಲ, ಇದನ್ನು ಕಟ್ಟಿಂಗನ್ನು ಮಾಡ್ತಾ ಇಲ್ಲ, ಬ್ಲೌಸಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇದಕ್ಕೆ 1/2 ಇಂಚ್ ಮಾರ್ಜಿನನ್ನು ಇಟ್ಕೊಂಡು ಸ್ಕೇಲಲ್ಲಿ ಲೈನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಬ್ಲೌಸಿನ ಎರಡೂ ತುದಿಯನ್ನು ಇಟ್ಕೊಂಡು ಇಲ್ಲಿ ಅಗಲವನ್ನು ವೆಸ್ಟ್ ಅಗಲವನ್ನು ನಾನು ತಗೊಂಡಿದ್ದೀನಿ. ಹಾಗೆ 1 ಇಂಚು ಟಕ್ಸ್ಗೋಸ್ಕರ, 2 ಇಂಚು ಮಾರ್ಜಿನಿಗೋಸ್ಕರ ಇದು ಮಾಡ್ಕೊಂಡಿದ್ದೀನಿ ನಾನು. ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಕಂಕುಳ ಬಂದುಬಿಟ್ಟು ಇದನ್ನು ಬ್ಲೌಸಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಒಂದು ಅರ್ಧ ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಮಾರ್ಜಿನಿಗೋಸ್ಕರ. ಸೊ ಅಲ್ಲೂ ಒಂದು ಲೈನ್ ಎಳ್ಕೊಂಡಿದ್ದೀನಿ. ನಾನು ಯಾವ ಥರ ಮಾಡ್ತೀನಿ ಅದೇ ತೀರ ಒಂಚೂರು ಡೀಟೇಲ್ ಆಗಿ ನೋಡಿಕೊಂಡು, 1 ಸಲ ಅಲ್ಲ 2 ಸಲ ನೋಡಿಕೊಂಡು ನೀವು ಹಾಗೆಯೇ ಕಟ್ ಮಾಡಿ. ಈಸಿ ಮೆಥಡ್ ಇದು. ಟೇಪ್ ಇಟ್ಕೊಂಡು ಯಾರಿಗೆ ಬರೋದಿಲ್ವೋ ಅವರಿಗೆಲ್ಲ ಇದು ಈಸಿ ಮೆಥಡ್ ಆಗಿರುತ್ತೆ. ನೋಡಿ, ಇದು ಬ್ಯಾಕ್ ಡೀಪನ್ನು ನಾನು ಈ ಥರ ಫೋಲ್ಡ್ ಮಾಡಿಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಇದರ ಅಳತೆಯನ್ನು ಬರೆದಿಟ್ಕೊಂಡಿದ್ದೀನಿ. ಮೆಜರ್ಮೆಂಟ್ ಹೇಗೆ ತೆಗೆಯೋದನ್ನಂತ ಹಿಂದಿನ ವೀಡಿಯೋದಲ್ಲಿ ನಾನು ಹಾಕಿದ್ದೀನಿ, ನೋಡಿಲ್ಲ ಅಂತಂದರೆ ನೋಡಿ. ಹಾಗೆಯೇ ಬ್ಯಾಕ್ ಅಗಲ 3.5, ಮೇಲ್ಗಡೆ 3 ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ ಬಂದುಬಿಟ್ಟು 2.5 ಇದೆ, 3 ಇದೆ ಸಾರಿ. ಅದಕ್ಕೆ ಒಂದು ಅರ್ಧ ಇಂಚು ಮಾರ್ಜಿನನ್ನು ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಕೇಲಲ್ಲಿ ಕಂಕುಳವನ್ನು ಮಾಡಿಕೊಂಡೆ. ಈಗ ಇದಕ್ಕೆಲ್ಲ ನಾನು ಯಾವುದು ಮಾರ್ಕ್ ಮಾಡ್ಕೊಂಡಿದ್ದೀನಲ್ವ, ಅದಕ್ಕೆ ನಾನು ಕರೆಕ್ಟಾಗಿ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ಕರುವಲ್ಲಿ ನಾನು ಶೇಪನ್ನು ಕೊಟ್ಕೊಂಡಿದ್ದೀನಿ. ಕರ್ವ್ ಇಟ್ಕೊಂಡ್ರೆ ತುಂಬ ಸುಲಭವಾಗಿ ಶೇಪನ್ನು ಕೊಡಬಹುದು. ನಿಮಗೆ ಏನಾದರೂ ಕಟ್ಟಿಂಗಲ್ಲಿ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ. ನಿಮ್ಮ ಕಮೆಂಟಿಗೆ ನಾನು ರೆಸ್ಪಾಂಡ್ ಮಾಡ್ತೀನಿ. ಹಾಗೆಯೇ ಅಗಲ ಇದು 21 ಇಂಚ್ ಇರೋದ್ರಿಂದ ಅದರ ಅರ್ಧವನ್ನು ಇಟ್ಕೊಂಡು ಹಾಗೆಯೇ 2 ಇಂಚು ಮಾರ್ಜಿನನ್ನು ಇಟ್ಕೊಂಡು ಸ್ಕೇಲಲ್ಲಿ ಲೈನ್ ಎಳ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇನ್ನು ತುಂಬ ವಿಡಿಯೋಗಳು ನನ್ನಿಂದ ಬರುತ್ತೆ. ನಿಮಗೆ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ. ನಂತರ ಮಾರ್ಕ್ ಮಾಡಿದ ಹಾಗೆ ಕಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.